ಆಗ್ತಾ ಇದೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇದೇ ಪ್ರದೇಶದ ಸಮೀಪದಲ್ಲೇನೆ ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣರು. ನೀವು ಅಲ್ಲಿಗೆ ಹೋಗಿ ನಾನು ಇಲ್ಲಿ ಇದ್ದೇನೆ ಅಂತೇಳಿ ಆ ಬ್ರಾಹ್ಮಣರ ಪತ್ನಿಯರ ಜೊತೆಗೆ ಹೇಳಿ, ಅವಾಗ ಅವರೇನೆ ನಿಮಗೆ ಆ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತೇಳಿ ಕೃಷ್ಣ ಸೂಚನೆ ಕೊಡ್ತಾನೆ. ಅದೇ ರೀತಿಯಾಗಿ ಆ ಎಲ್ಲಾ ಬಾಲಕರು ಕೂಡ ಹೋಗ್ತಾರೆ. ಹೋಗಿ ಅಲ್ಲಿ ಯಾಗವನ್ನು ಮಾಡುತ್ತಿರುವಂತಹ ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ, ಅಮ್ಮ ಇಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಕೃಷ್ಣನು ಬಂದಿದ್ದಾನೆ, ನಮಗೆ ಹಸಿವಾಗ್ತಾ ಇದೆ, ಊಟದ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಾರಷ್ಟೇ. ತಕ್ಷಣದಲ್ಲೇನೆ ಆ ಎಲ್ಲಾ ಹೆಂಗಸರು ಸೇರಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದು ನನಗೆ ಊಟವನ್ನು ಬಡಿಸು ಅಂತೇಳಿ ಕೇಳ್ತಾ ಇದ್ದಾನೆ. ಇದಕ್ಕಿಂತಲೂ ಕೂಡ ನಮಗೆ ಭಾಗ್ಯ ಯಾವಾಗ ಬರುತ್ತೆ, ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಇಷ್ಟು ಪದಾರ್ಥವನ್ನು ಮಾಡಿ ಕೃಷ್ಣನಿಗೆ ಕಳಿಸೋಣ ಅಂತ ಹೇಳಿಬಿಟ್ಟು ಎಲ್ಲಾ ಪದಾರ್ಥವನ್ನು ಕೂಡ ಮಾಡ್ತಾರೆ. ಆ ಗೋಪಾಲಕರಿಗೆ ಆ ಎಲ್ಲಾ ಪದಾರ್ಥವನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಆ ಗೋಪಾಲಕರು ಕೃಷ್ಣನ ಜೊತೆಗೆ ಸೇರಿಕೊಂಡು ಒಂದು ಪ್ರದೇಶದಲ್ಲಿ ಕುಳಿತು ಭೋಜನಾದಿಗಳನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ಮಾಡುವ ಮೂಲಕ ಆ ಎಲ್ಲ ಗೋಪಾಲಕರ ಹಸಿವನ್ನು ಪರಿಹಾರ ಮಾಡಿದಂತಹ ಆ ಬ್ರಾಹ್ಮಣರ ಪತ್ನಿಯರಿಗೆ ಕೃಷ್ಣ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಮುಂದೆ ಈ ಕೃಷ್ಣ ತಾನು ಸಾಧಾರಣ ಅಂತ ಇಂದ್ರನು ಭ್ರಮಿಸಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಎಲ್ಲಾ ಗೋಪಾಲಕರು ಕೂಡ ನನಗೇನೆ ಪೂಜೆಯನ್ನು ಮಾಡಬೇಕು, ಅವಾಗೇನೆ ನಾನು ಮಳೆಯನ್ನು ಕೊಡ್ತೇನೆ ಅಂತ ಹಿಂದಿನಿಂದ ಅನಾಚಾರವೊಂದು ತಂದಿಟ್ಟಿರ್ತಾನೆ. ಅವಾಗ ಒಂದು ದಿವಸ ಕೃಷ್ಣ ನೋಡ್ತಾನೆ, ಈ ಇಂದ್ರನ ಅಹಂಕಾರವನ್ನು ನಾನು ಕಳೆಯಬೇಕು, ಇವನಿಗೆ ಅಹಂಕಾರ ಜಾಸ್ತಿ ಆಗಿದೆ, ಇವನ ಅಹಂಕಾರವನ್ನು ನಾವು ಹೇಗಾದ್ರೂ ಮಾಡಿ ಅವನ ಅಹಂಕಾರವನ್ನು ಕಳಿಸೋಣ ಅಂತೇಳಿ ಕೃಷ್ಣ ಏನ್ ಮಾಡ್ತಾನೆ, ಆ ಇಂದ್ರನ ಅಹಂಕಾರವನ್ನು ನಾಶ ಮಾಡಬೇಕು ಅಂತ ಹೇಳಿ ಅವನಿಗೆ ಯಾಕೆ ಪೂಜೆ ಮಾಡ್ತೀರಾ, ಅವನಿಗೆ ಪೂಜೆಯನ್ನು ಮಾಡಬೇಡಿ, ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹದ್ದು ಈ ಪ್ರದೇಶ, ನಮ್ಮನ್ನು ಕುರಿತು ಪೂಜೆ ಮಾಡಬೇಕು, ಈ ಪ್ರದೇಶವನ್ನು ಕುರಿತು ನೀವು ಈ ಗೋವರ್ಧನ ಪರ್ವತಕ್ಕೆ ನೀವು ಪೂಜೆ ಮಾಡಬೇಕು. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಎಲ್ಲಾ ಪ್ರದೇಶವೂ ಕೂಡ ನಿಮ್ಮದು ಅಂತ ನಾನಾ ವಿಧವಾಗಿ ಹೇಳಿದ ಮೂಲಕ ಕೃಷ್ಣ ಏನ್ ಮಾಡಿದ, ಇಂದ್ರನಿಗೆ ಮಾಡುವಂತಹ ಉತ್ಸವಾದಿಗಳನ್ನೆಲ್ಲವನ್ನು ಕೂಡ ನಿಲ್ಲಿಸಿ ಆ ಗೋವರ್ಧನ ಪರ್ವತಕ್ಕೆ ಆ ಪರ್ವತಾದಿಗಳಿಗೆ ಪೂಜೆಯನ್ನು ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿಸಿದ. ಇದನ್ನು ನೋಡಿದಂತಹ ಇಂದ್ರ ಏನ್ ಮಾಡ್ತಾನೆ, ಅವನಿಗೆ ಸಿಟ್ಟು ಬರತ್ತೆ, ನನಗೆ ಉತ್ಸವಾದಿಗಳ ಆಗ್ತಾ ಇತ್ತು, ಅದೆಲ್ಲವನ್ನು ಕೂಡ ನೀವು ನಿಂದಿಸ್ತೀರಾ, ಸರಿ ಹಾಗಾದ್ರೆ ನಾನು ಈ ಉತ್ಸವವನ್ನು ಆದ್ರೂ ಕೂಡ ಹೇಗೆ ನೀವು ಮಾಡ್ತೀರಾ ನಾನು ನೋಡ್ತೇನೆ ಅಂತ ಹೇಳಿಬಿಟ್ಟು ಮೇಘಗಳಿಗೆ ಆದೇಶವನ್ನು ಕೊಡ್ತಾನೆ. ನೀವು ಆ ಪ್ರದೇಶಕ್ಕೆ ಹೋಗಿ ಜೋರಾದಂತಹ ಮಳೆಯನ್ನು ಸುರಿಸಬೇಕು. ಯಾವ ರೀತಿಯಾಗಿ ಅಂತಂದ್ರೆ ಅವ್ರ ಮನೆಯಿಂದ ಹೊರಗಡೆ ಬರಬಾರ್ದು, ಆ ರೀತಿಯಾದಂತಹ ಮಳೆಯನ್ನು ಸುರಿಸಿ ಅವರಿಗೆ ಅತಿಯಾದಂತಹ ಕಷ್ಟವನ್ನು ಕೊಡಬೇಕು ಅಂತ ವರುಣ ಮೇಘಗಳಿಗೆ ಆದೇಶವನ್ನು ಕೊಡ್ತಾನೆ. ಆ ಮೇಘಗಳು ತಮ್ಮ ಸ್ವಾಮಿಯಾದಂತಹ ವರುಣನ ಆದೇಶದ ಮೇರೆಗೆ ಬಂದು ಜೋರಾದಂತಹ ಮಳೆಯನ್ನು ಸುರಿಸ್ತಾರೆ. ಅಲ್ಲಿರುವಂತಹ ಎಲ್ಲಾ ಗೋಪಾಲಕರು ಕೂಡ ಆ ಮಳೆಯಲ್ಲಿ ನೆಂದು ಸುಸ್ತಾಗ್ತಾರೆ. ಅಲ್ಲಿರುವಂತಹ ಹಸುಗಳೆಲ್ಲವೂ ಕೂಡ ಮಲ್ಕೊಂಡು ಬಿಡ್ತವೆ. ಯಾಕೆ ಅಂತಂದ್ರೆ ಆ ಮಳೆಯಲ್ಲಿ ನೆಂದು ಅವಕ್ಕೆ ನಿಲ್ಲಕ್ಕೂ ಕೂಡ ಸಾಮರ್ಥ್ಯ ಇರೋದಿಲ್ಲ. ಯಾಕೆ, ಊಟ ಇರೋದಿಲ್ಲ. ಅದು ಜೋರಾದಂತಹ ಒಂದು ವಾರದ ಗಟ್ಟಲೆ ಮಳೆ ನಿರಂತರವಾಗಿ ಬರ್ತಾ ಇರತ್ತೆ. ಅಂತಹ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಆದ್ರೂ ಕೂಡ ಹೇಗೆ ಸಿಗತ್ತೆ? ಆ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಕಿರುಬೆರಳಿನ ಮೇಲೆ ಗೋವರ್ಧನ ಪರ್ವತವನ್ನು ಇಟ್ಟು ಆ ಗೋವರ್ಧನ ಪರ್ವತದ ಕೆಳಗಡೆ ಎಲ್ಲರನ್ನೂ ಕೂಡ ಆ ಎಲ್ಲರನ್ನೂ ಕೂಡ ಕರೆಸಿ ಆ ಪರ್ವತದ ಕೆಳಗಡೆ ನಿಲ್ಲಿಸ್ತಾನೆ. ನಂತರ ಅನೇಕ ದಿನಗಳ ಕಾಲ ಮಳೆ ಅನ್ನೋದು ಬರುತ್ತೆ, ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಉಂಟಾಗೋದಿಲ್ಲ. ಇದನ್ನೆಲ್ಲವನ್ನೂ ಕೂಡ ನೋಡಿದಂತಹ ಇಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತೇಳಿ ಈ ಶ್ಲೋಕದಿಂದ ರಾಘವೇಂದ್ರ ಸ್ವಾಮಿಗಳವರು ತಿಳಿಸ್ಕೊಡ್ತಾ ಇದ್ದಾರೆ.
ಇನ್ನ ಮುಂದೆ ಆ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದನ್ನು ನೋಡಿ ಇಂದ್ರದೇವರು, ಈ ಕೃಷ್ಣ ಬೇರೆ ಯಾರೂ ಅಲ್ಲ, ಇಂತಹ ಸಾಮರ್ಥ್ಯ ಕೇವಲ ಪರಮಾತ್ಮನಿಗೇನೇ ಇರುತ್ತೆ, ಆದ್ದರಿಂದ ಇವನು ಪರಮಾತ್ಮನೇ ಆಗಿರ್ಬೇಕು, ಅವನು ಪರಮಾತ್ಮನ ಅವತಾರವೇ ಆಗಿರ್ಬೇಕು ಈ ಕೃಷ್ಣ ಎನ್ನುವಂತಹ ಅವತಾರ, ಆದ್ರಿಂದ ನಾನು ದೊಡ್ಡದಾದಂತಹ ತಪ್ಪನ್ನು ಮಾಡಿಬಿಟ್ಟೆ ಅಂತ ಹೇಳಿ ಅವನು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಅಭಿಷೇಕಾದಿಗಳನ್ನು ಮಾಡ್ತಾನೆ, ನಂತರ ವೇದಾದಿ ಮಂತ್ರಗಳಿಂದ ಸ್ತೋತ್ರವನ್ನು ಕೂಡ ಮಾಡ್ತಾನೆ. ಅದರಿಂದ ಪ್ರೀತನಾದಂತಹ ಕೃಷ್ಣ ಪರಮಾತ್ಮ ಇಂದ್ರನನ್ನು ಸಂತೋಷಪಡಿಸಿದ್ದಾನೆ. ಆದ್ದರಿಂದಲೇನೆ ಅವನಿಗೆ ಅಂದಿನಿಂದ ಗೋವಿಂದ ಎನ್ನುವಂತಹ ಹೆಸರನ್ನೋದು ಬಂದಿದೆ ಅಂತ ಹೇಳುವ ಮೂಲಕ ಇಲ್ಲಿ ಶ್ಲೋಕವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೋವಿಂದಾಖ್ಯೋತ ತಾತಂ ಜಲಪತಿ ಹೃತಮಾನೀಯ ಲೋಕಂ ಸ್ವಕೀಯಂ ನಂದಾದೀನಾಂ ಪ್ರದರ್ಶ ವ್ರಜಗತವನಿತಾಃ ಗಾನಕೃಷ್ಟಾರ್ಥಚಿತ್ತಾಃ ಎಕ್ಕಾಳಿಂದ್ಯಾಂ ನಿಶಾಯಾಂ ಅರಮಯದಮಲ ಜ್ಯೋತ್ಸ್ನಯಾ ದೀಪಿತಾಯಾಂ ಚಾರ್ವಂಗೀ ನರ್ಮವಾಕ್ಯೈಃ ಸ್ತನಭರಣಮಿತಾ ಪ್ರೀಣಯನ್ ಪ್ರೀಯತಾನಃ. ಈ ರೀತಿಯಾಗಿ ಗೋವಿಂದ ಎನ್ನುವಂತಹ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಅವನು ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲಾ ಗೋಪಾಲಕರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ. ಆದ್ದರಿಂದ ಅವನನ್ನು ಗೋವಿಂದ ಅಂತೇಳಿ ಅಂದಿನಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ದಿನ ಏಕಾದಶಿ ವ್ರತವನ್ನು ಆಚರಣೆ ಮಾಡುತ್ತಾ ಈ ನಂದಗೋಪನು ಅವತ್ತಿನ ದಿವಸ ಉಪವಾಸ ಇರ್ತಾನೆ. ಉಪವಾಸವಿದ್ದು ಮರುದಿವಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವುದಕ್ಕೋಸ್ಕರವಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆಸುರಿ ಸಮಯದಲ್ಲಿ ಯಮುನಾ ನದಿಯ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಆ ಆಸುರಿ ಸಮಯದಲ್ಲಿ ಯಾರೂ ಕೂಡ ನದಿ ಪ್ರವೇಶವನ್ನು ಮಾಡಬಾರದು. ಆದ್ರೆ ಈ ನಂದಗೋಪನು ತಿಳಿಯದೇನೆ ಅವನಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಅದನ್ನು ನೋಡಿ ಕೋಪಗೊಂಡಂತಹ ಈ ವರ್ಣನ ಒಬ್ಬ ಸೇವಕನಾದಂತಹ ಅಸುರ ಎಂಬಂತಹ ವ್ಯಕ್ತಿಯು ಏನ್ ಮಾಡ್ತಾನೆ, ಆ ನಂದಗೋಪನನ್ನು ಅಲ್ಲಿಂದ ಅಪಹರಿಸಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಈ ಎಲ್ಲಾ ವಿಷಯವನ್ನು ಕೂಡ ಅಲ್ಲಿರುವಂತಹ ವ್ಯಕ್ತಿಗಳು ಹೋಗಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಅದನ್ನು ಕೇಳಿದ ಕೂಡಲೇನೆ ಕ್ಷಣದಲ್ಲೇನೆ ವರುಣನ ಹತ್ತಿರ ಬರ್ತಾನೆ. ಬಂದು, ವರುಣ, ಈ ನನ್ನ ತಂದೆಯಾದಂತಹ ನಂದಗೋಪನು ತಿಳಿಯದೇನೆ ಅವನು ಯಮುನಾ ನದಿಯಲ್ಲಿ ಆಸುರಿ ಸಮಯದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಅವನು ತಿಳಿಯದೇನೆ ಈ ತಪ್ಪನ್ನು ಮಾಡಿದ್ದಾನೆ, ಆದ್ರಿಂದ ಅವನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಅದನ್ನು ಕೇಳಿದಂತಹ ವರುಣನು ಆ ನಂದಗೋಪನನ್ನು ಕ್ಷಮಿಸಿ ಇಲ್ಲಿ ಬಂದಂತಹ ಕೃಷ್ಣ ಪರಮಾತ್ಮನನ್ನು ಪೂಜೆಗೊಳಿಸಿ ನಂತರ ಆ ಕೃಷ್ಣ ಅವನ ತಂದೆಯಾದಂತಹ ನಂದಗೋಪನನ್ನು ಗೋಕುಲಕ್ಕೆ ಕರೆದುಕೊಂಡು ತಿರುಗಿ ಹೋಗ್ತಾನೆ. ಮುಂದೆ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಜನರಿಗೆ ತನ್ನ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರವಾಗಿ ಈ ಬ್ರಹ್ಮ ಸರೋವರದಲ್ಲಿ ಸ್ನಾನ ಮಾಡಿದ ಎಲ್ಲಾ ನಂದಗೋಪಾದಿಗಳಿಗೆ ತನ್ನ ಲೋಕವಾದಂತಹ ವೈಕುಂಠವನ್ನು ತೋರಿಸ್ತಾನೆ. ವೈಕುಂಠದ ದರ್ಶನವನ್ನು ಮಾಡಿಸ್ತಾನೆ. ಯಾವ ರೀತಿಯಾಗಿ ವೈಕುಂಠ ಇದೆ ಎನ್ನುವ ವಿಷಯವನ್ನು ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ತಿಳಿಯಬೇಕು ಅಂತ ಹೇಳಿಬಿಟ್ಟು ಕೃಷ್ಣ ಏನ್ ಮಾಡಿದ, ಮೊದಲಿಗೆ ಆ ವೈಕುಂಠದ ದೃಶ್ಯವನ್ನು ಅಲ್ಲಿರುವಂತಹ ನಂದಗೋಪಾದಿಗಳಿಗೆ ತೋರಿಸ್ತಾನೆ. ಅದನ್ನು ನೋಡಿದ ಕೂಡಲೇನೆ ಅವರು ಆಶ್ಚರ್ಯದಿಂದ, ಇಂತಹ ಸುಂದರವಾಗಿರುತ್ತಾ ವೈಕುಂಠ, ಇಂತಹ ವೈಕುಂಠದಿಂದ ನಮ್ಮನ್ನು ಕಾಪಾಡುವುದಕ್ಕೋಸ್ಕರವಾಗಿ, ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಭಗವಂತ ನಮ್ಮ ಹತ್ತಿರ ಬಂದಿದ್ದಾರಾ ಅಂತೇಳಿ ತಿಳಿದು ಎಲ್ಲಾ ನಂದಗೋಪಾದಿಗಳು ಕೃಷ್ಣನನ್ನು ಪೂಜೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಕೇವಲ ಅವನ ದರ್ಶನವನ್ನು ಎಲ್ಲರಿಗೂ ಮಾಡಿಸೋದಿಲ್ಲ, ಮೂಲ ರೂಪದ ದರ್ಶನವನ್ನು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಅಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ತನ್ನ ನಿಜವಾದಂತಹ ರೂಪವನ್ನು ಅವರೆಲ್ಲರಿಗೂ ಕೂಡ ತೋರಿಸ್ತಾನೆ. ಯಾರಿಗೆ ಈ ಭಾಗ್ಯ ಉಂಟು? ಯಾಕೆ ಅಂತಂದ್ರೆ, ನಾವು ಪರಮಾತ್ಮನ ಒಂದು ವಿಗ್ರಹವನ್ನು ನೋಡಿದ್ರೇನೆ ಸಾಕು, ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿದ್ದೇವೆ ಅಂತೇಳಿ ನಾವು ತಿಳಿತೇವೆ. ಇವಾಗ ಉದಾಹರಣೆಗೆ ನಾವು ತಿರುಪತಿಗೆ ಹೋಗಿದ್ದೇವೆ ಅಂತ ಇಟ್ಟುಕೊಂಡ ಪಕ್ಷದಲ್ಲಿ, ಆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಮಾಡಿದಾಗ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ
ಎನ್ನುವಂತಹ ಸುಖ ಅನ್ನೋದು ನಮಗೆ ಉಂಟಾಗುತ್ತೆ. ಯಾಕೆ ಅಂತಂದ್ರೆ ಯಾರಿಗೂ ಅಷ್ಟು ಬೇಗ ನಾವು ಅನ್ಕೊಳ್ತೇವೆ ಇಂದಿನ ದಿವಸ ನಾವು ತಿರುಪತಿಗೆ ಹೋಗ್ತೇವೆ, ಅವತ್ತು ಹೋಗ್ತೇವೆ, ಇವತ್ತು ಹೋಗ್ತೇವೆ ಅಂತ ಏನೇನೋ ಒಂದು 3-4 ತಿಂಗಳುಗಳ ಪೂರ್ವದಲ್ಲೇನೆ ನಾವು ಒಂದು ಯಾತ್ರೆಯನ್ನಾಗ್ಲಿ ಪ್ಲಾನ್ಗಳನ್ನ ಮಾಡ್ತೇವೆ. ಆದ್ರೆ ಅದ್ಯಾವುದು ಕೂಡ ನಾವು ಅನ್ಕೊಂಡಂತೆ ಆಗುವುದಿಲ್ಲ. ತಿಮ್ಮಪ್ಪನ ದರ್ಶನ ನಮಗೆ ಆಗ್ಬೇಕು ಅಂತಂದ್ರೆ ತಿಮ್ಮಪ್ಪನಿಗೆ ಅನ್ಸಿರ್ಬೇಕು ಇವನಿಗೆ ನಾನು ದರ್ಶನವನ್ನು ಕೊಡಬೇಕು ಅಂತೇಳಿ. ಅಂತ ದಿನದಲ್ಲೇನೆ ನಾವು ಅಲ್ಲಿ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗತ್ತೆ. ಇವಾಗ ಎಷ್ಟೋ ಸಮಯದಲ್ಲಿ ನಾವು ಪ್ಲಾನ್ ಅನ್ನು ಮಾಡಿರ್ತೇವೆ, ಆದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಯಾಕೆ? ತಿಮ್ಮಪ್ಪನು ಅನ್ಕೊಂಡಿರ್ಬೇಕು ನಾನು ಇವನಿಗೆ ದರ್ಶನವನ್ನು ಕೊಡಬೇಕು, ಅವತ್ತು ಅವನಿಗೆ ಇಚ್ಛೆ ಬಂದಿರೋದಿಲ್ಲ. ಆದ್ದರಿಂದಲೇನೆ ನಮಗೆ ಅವನ ದರ್ಶನ ಅನ್ನೋದು ಉಂಟಾಗೂ ಇರೋದಿಲ್ಲ. ನಾವೇ ಒಂದು ಕ್ಷಣ ಯೋಚನೆ ಮಾಡಿದರೆ ಅನಿಸುತ್ತೆ, ಹೌದಲ್ಲ, ನಾವು ಅಂದಿನ ದಿವಸ ಇಂಥ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ. ಆದ್ರೆ ಏನೋ ಒಂದು ಕಾರಣಾಂತರದಿಂದ ಅಲ್ಲಿ ವಿಘ್ನ ಅನ್ನೋದು ಬಂದಿರತ್ತೆ. ಆ ವಿಘ್ನ ಬರಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅಲ್ಲಿರುವಂತಹ ಮೂಲ ದೇವರು ನಮಗೆ ಅವರ ದರ್ಶನವನ್ನು ಕೊಡಬೇಕು ಅಂತ ಇಚ್ಛೆ ಪಟ್ಟಿರೋದಿಲ್ಲ. ಆದ್ದರಿಂದಲೇನೆ ನಮಗೆ ಅವನ ದರ್ಶನ ಅನ್ನೋದು ಉಂಟಾಗಿರೋದಿಲ್ಲ. ಅಂತಹ ದೊಡ್ಡದಾದಂತಹ ಸ್ಥಾನ ಯಾವುದು? ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ದೊಡ್ಡದಾದಂತಹ ಸ್ಥಾನ ಯಾವುದು ಅಂತಂದ್ರೆ ವೈಕುಂಠ. ಅಂತಹ ವೈಕುಂಠದ ದರ್ಶನ ನಮಗೆ ಕೃಷ್ಣ ನಮಗೆ ಮಾಡಿಸಿದ್ದಾನೆ ಅಂತಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿರುವಂತಹದ್ದು ಪುಣ್ಯ ನಮಗೆ ಇಂದು ಆ ವೈಕುಂಠದ ದರ್ಶನಕ್ಕೆ ಕಾರಣವಾಗಿದೆ ಅಂತ ಅಲ್ಲಿರುವಂತಹ ಎಲ್ಲಾ ಜನರು ಕೂಡ ತಿಳಿಕೊಳ್ತಾರೆ. ನಂತರ ವಿಶ್ವರೂಪ ದರ್ಶನವನ್ನು ಮಾಡ್ತಾನೆ. ತನ್ನ ಮೂಲ ರೂಪ ದರ್ಶನವನ್ನು ಮಾಡಿದಾಗ ಆ ಎಲ್ಲಾ ಜನರು ಕೂಡ ತಿಳಿತಾರೆ. ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಕೂಡ ನಮಗೆ ಇಂತಹ ಭಾಗ್ಯ ಅನ್ನೋದು ಸಿಗೋದಿಲ್ಲ. ಆದ್ರೆ ನಮ್ಮ ಕೃಷ್ಣ ಏನ್ ಮಾಡಿದ? ನಾವು ಏನು ಸೇವೆ ಮಾಡಿಲ್ಲ, ಕೇವಲ ಅವನಿಗೆ ಹಾಲು ಬೇಕೆಂದ್ರೆ ಹಾಲು, ಮೊಸರು ಅಂತದನ್ನ ನಾವು ಮನೆಯಲ್ಲಿ ಇಟ್ಟಿದ್ವಿ. ಜೊತೆಗೆ ನಮ್ಮ ಮಕ್ಕಳನ್ನ ಅವನ ಜೊತೆಗೆ ಬಿಟ್ಟಿದ್ವಿ. ಅಷ್ಟಕ್ಕೇನೆ ನಮಗೆ ಅವನ ಮೂಲ ರೂಪ ದರ್ಶನವನ್ನು ಮಾಡಿಸಿದ್ದಾನಲ್ವಾ. ಇದರಿಂದಲೇನೆ ನಾವು ತಿಳಿಯಬೇಕು, ಪರಮಾತ್ಮನ ಇಚ್ಛೆ ಬಂತು ಅಂತಂದ್ರೆ ಸಾಕು, ಅದು ವಯಸ್ಸು ಸಂಬಂಧ ಇಲ್ಲ. ಅವನು ಮಾಡಿದಂತಹ ಪುಣ್ಯ ಎಷ್ಟು ಅಂತ ಲೆಕ್ಕ ಮಾಡಿ ಅವನಿಗೆ ತನ್ನ ರೂಪವನ್ನು ದರ್ಶನ ಕೊಡ್ತಾನೆ. ಇದಕ್ಕೆ ಉದಾಹರಣೆ ಹೇಳೋದು ಅಂತಾದ್ರೆ, ಇವಾಗ ಪ್ರಹ್ಲಾದ ಅವನು ಕೇವಲ ಚಿಕ್ಕ ಹುಡುಗ, 6-7 ವರ್ಷಗಳ ಇರುತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಕೂಡ ಇರೋದಿಲ್ಲ. ಅಂತಹ ವಯಸ್ಸಿನಲ್ಲೇನೆ ಉಗ್ರ ರೂಪವಾದಂತಹ ನರಸಿಂಹಾವತಾರದ ಸಂದರ್ಭದಲ್ಲಿ ಹೇಳ್ತಾರೆ, ಅಲ್ಲಿ ಅವನ ತಂದೆಯಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಅವನು ಉಗ್ರ ರೂಪದಿಂದ ಕೂಡಿರುತ್ತಾನೆ. ಆ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳು ಕೂಡ ಬಂದು ಬ್ರಹ್ಮದೇವರಿಗೆ ಹೇಳ್ತಾರೆ, ಸ್ವಾಮಿ ಹೇಗಾದ್ರೂ ಮಾಡಿ ಪರಮಾತ್ಮನನ್ನು ಶಾಂತಗೊಳಿಸು ಅಂತ. ಬ್ರಹ್ಮದೇವರು ಅದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕೆ? ಇಂಥ ಉಗ್ರ ರೂಪವನ್ನು ನಾನು ಎಂದೂ ನೋಡೇ ಇಲ್ಲ ಅಂತ ಹೇಳ್ತಾನೆ. ನಂತರ ಬ್ರಹ್ಮದೇವರು ಬರ್ತಾರೆ, ಲಕ್ಷ್ಮೀದೇವಿ ಹತ್ರ ಬಂದು, ಅಮ್ಮ ನೀನಾದ್ರೂ ಶಾಂತಗೊಳಿಸು ಅಂತಂದ್ರೆ ನಾನು ಕೂಡ ಶಾಂತಗೊಳಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಉಗ್ರ ರೂಪವನ್ನು ತಾಳಲಿಕ್ಕೆ ಯಾರು ಕಾರಣರಾಗಿದ್ದಾರೋ ಅವರು ಬಂದು ಕೇಳ್ಕೊಂಡ್ರೆ ಸ್ವಾಮಿ ಶಾಂತನಾಗ್ತಾನೆ ಅಂತ ಹೇಳಿ ಅವಾಗ ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳು ಕೂಡ ಸೇರಿ ಪ್ರಹ್ಲಾದನ ಹತ್ರ ಬರ್ತಾರೆ. ನೋಡಿ, ಇದರಿಂದಲೇನೆ ನಾವು ತಿಳಿಯಬಹುದು, ಈ ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಬ್ರಹ್ಮ ಅಂತ ನಾವು ಹೇಳ್ತೇವೆ. ಆ ಬ್ರಹ್ಮನಿಂದಲೂ ಆಗ್ಲಿಲ್ಲ. ಇನ್ನ ಎಲ್ಲ ಐಶ್ವರ್ಯಾದಿ ಸಂಪತ್ತಿಗಳಿಗೆ ಕಾರಣನಾದವಳು ಲಕ್ಷ್ಮೀದೇವಿ, ಅವಳಿಂದಲೂ ಕೂಡ ಆಗ್ಲಿಲ್ಲ. ಯಾರಿಂದ ಆಯ್ತು? ಕೇವಲ 6-7 ವರ್ಷ ಬಾಲಕನಾದಂತಹ ಪ್ರಹ್ಲಾದನಿಂದ ಉಗ್ರರೂಪನಾದಂತಹ ನರಸಿಂಹ ಶಾಂತಗೊಂಡ ಅಂತ ಈ ಭಾಗವತ ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ. ಅವಾಗ ನರಸಿಂಹದೇವರು ಪ್ರಹ್ಲಾದನಿಗೆ ಒಂದು ವರವನ್ನು ಕೊಟ್ಟಿದ್ರಂತೆ. ಏನು ಅಂತಂದ್ರೆ, ನನ್ನ ಪ್ರೀತಿಗೆ ಯಾರು ಪಾತ್ರರಾಗಬೇಕು ಅಂತಂದ್ರೆ ಮೊದಲಿಗೆ ಅವರು ನಿನ್ನ ಪ್ರೀತಿಗೆ ಪಾತ್ರರಾಗಿರ್ಬೇಕು. ನಿನ್ನ ಪ್ರೀತಿ ಯಾರು ಪಾತ್ರರಾಗ್ತಾರೋ ಅವರು ನನ್ನ ಪ್ರೀತಿಗೂ ಕೂಡ ಪಾತ್ರರಾಗ್ತಾರೆ, ಅವರಿಗೆ ನನ್ನ ಸ್ಥಾನವಾದಂತಹ ಮೋಕ್ಷವನ್ನು ಕೊಡ್ತೇನೆ ಅಂತ ನರಸಿಂಹದೇವರು ಹೇಳ್ತಾರೆ. ಅಂತಹ ಪ್ರಹ್ಲಾದರಾಜರ ಅವತಾರವೇ ರಾಘವೇಂದ್ರ ಸ್ವಾಮಿಗಳವರು. ಅವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡು
ಒಂದು 4 ಅಕ್ಷರವನ್ನು ಕೇಳಿದ್ದೇವೆ ಅಂತಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಂತ ನಾವು ತಿಳಿಯಬೇಕು. ಇನ್ನು ಅಷ್ಟೇ ಅಲ್ಲ, ಇಂತಹ ಮಹಾಯೋಗಿಗಳ ಒಂದು ಸನ್ನಿಧಾನದಲ್ಲಿ ನಾವು ಇದ್ದೇವೆ ಅಂತಂದ್ರೆ ಅದೇ ದೊಡ್ಡ ಪುಣ್ಯ. ನಾವಿಲ್ಲಿ ಬರೋದು ಬೇಡ, ಅವರು ಇರುವಂತಹ ಸ್ಥಳದಲ್ಲಿ ಮಂತ್ರಾಲಯ ಸುತ್ತಮುತ್ತ, ಮೂಲ ವೃಂದಾವನ ಸ್ಥಳವಾದಂತಹ ಮಂತ್ರಾಲಯ ಸುತ್ತಮುತ್ತದಲ್ಲೇನೆ ನಾವಿದ್ದೇವೆ ಅಂತಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಂತ ನಾವು ಭಾವಿಸಬೇಕು. ಯಾಕೆ ಅಂತಂದ್ರೆ ಯಾವುದೋ ವಿದೇಶದಿಂದ ಬರ್ತಾರೆ ರಾಯರ ದರ್ಶನಕ್ಕಾಗಿ, ಎಷ್ಟು ಖರ್ಚು ಮಾಡಿಕೊಂಡು ಬರ್ತಾರೆ. ಒಂದು ಮೂಲ ವೃಂದಾವನದ ದರ್ಶನದಿಂದ ಅವರಿಗೆ ತಿಳಿದಿದೆ ಅಂದ್ರೆ ಇತರ ವ್ಯಕ್ತಿಗಳಿಗೂ ಕೂಡ ತಿಳಿದಿದೆ ಅಂತಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪವಾಡ ಮಹಿಮೆ ಎಂತಹದ್ದು ಅಂತ ನಾವು ಇಲ್ಲಿಯೇನೆ ತಿಳಿಯಬಹುದು. ಇಂತಹ ಒಬ್ಬ ದೊಡ್ಡ ವ್ಯಕ್ತಿಗಳ ಒಂದು ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ ಅಂತಂದ್ರೇನೆ ನಮ್ದು ಯಾವುದೋ ಒಂದು ಜನ್ಮದ ಭಾಗ್ಯ ಅಂತ ನಾವು ತಿಳಿಯಬೇಕು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಪೂರ್ವ ಅವತಾರವೇ ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಇಂತಹ ವರವನ್ನು ಕೊಟ್ಟಾಗ ಅಲ್ಲಿರುವಂತಹ ಎಲ್ಲಾ ದೇವತೆಗಳು ಕೂಡ ಸಂತೋಷಗೊಳ್ಳುತ್ತಾರೆ. ಆ ನರಸಿಂಹದೇವರನ್ನು ಜೊತೆ ಮಾಡಿಕೊಂಡು ಪ್ರಹ್ಲಾದನಿಗೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಯಾಕೆ? ನಮ್ಮ ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಅವನನ್ನು ಶಾಂತಗೊಳಿಸಲು, ಚಿಕ್ಕ ಬಾಲಕನಾದಂತಹ ನಿನ್ನಿಂದ ಸಾಧ್ಯವಾಗಿದೆ. ಇದರಿಂದಲೇನೆ ನಾವು ತಿಳಿಯಬೇಕು, ಪರಮಾತ್ಮನು ದೇವರಿಗೆ ವಯಸ್ಸಾಗಲಿ, ಅವನು ಮಾಡಿದಂತಹ ಪುಣ್ಯಾದಿಗಳಾಗಲಿ, ಅವನು ಮಾಡಿದಂತಹ ಕಾರ್ಯಾದಿಗಳಲ್ಲ, ಮುಖ್ಯವಾಗಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಸಾಕು. ಯಾಕೆ? ಅವ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಅನೇಕ ಶಿಕ್ಷೆಗಳನ್ನು ಕೊಟ್ಟಿದ್ದ. ನೀನು ನನ್ನನ್ನೇನೆ ಸ್ಮರಣೆ ಮಾಡಬೇಕು, ಪರಮಾತ್ಮನನ್ನು ವಿಷ್ಣುವನ್ನು ಸ್ಮರಣೆ ಮಾಡಬಾರ್ದು ಅಂತ ಹೇಳಿದಾಗ, ನೀನು ಎಷ್ಟೇ ಕಷ್ಟವನ್ನು ಕೊಡು, ನನ್ನನ್ನು ರಕ್ಷಣೆ ಮಾಡೋದು ಭಗವಂತನೇ ಹೊರತು ನೀನಲ್ಲ ಅಂತ ತನ್ನ ತಂದೆಗೇನೆ ಎದುರು ನಿಂತು ತಾನು ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದ. ಈ ರೀತಿಯಾದಂತಹ ಭಕ್ತಿಯಿಂದಲೇನೆ ಆ ಪರಮಾತ್ಮ ಸಂತುಷ್ಟನಾಗಿ ಹೇಳಿದ, ನಿನಗೆ ಯಾರು ಪ್ರೀತರಾಗ್ತಾರೋ ಅವರಿಗೆ ನನ್ನ ಸ್ಥಾನವನ್ನು ನಾನು ಕೊಡ್ತೇನೆ ಅಂತ ಭಗವಂತನು ಹೇಳಿದ್ದಾನೆ. ಇದರಿಂದಲೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗತ್ತೆ ಭಕ್ತಿ ಇಲ್ಲಿ ನಮಗೆ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಭಕ್ತಿ. ಆ ಭಕ್ತಿಯಿಂದಲೇನೆ ನಮಗೆ ತತ್ವಜ್ಞಾನಾದಿಗಳು ಕೂಡ ಉಂಟಾಗುತ್ತೆ. ಅಂತಹ ತತ್ವಜ್ಞಾನಾದಿಗಳು ಬರಬೇಕು ಅಂತಂದ್ರೆ ಮೊದಲಿಗೆ ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಈ ವೃತ್ತಾಂತದಿಂದ ನಾವು ತಿಳಿಯಬೇಕು. ಮುಂದೆ ಎಲ್ಲ ಗೋಪ ಬಾಲಕರ ಜೊತೆಗೆ ಕೃಷ್ಣ ಪರಮಾತ್ಮ ಯಮುನಾ ನದಿ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಕುಸುಮಿತ ವನವನ್ನು ಪ್ರವೇಶ ಮಾಡಿದಾಗ ತನ್ನ ವೇಣುನಾದದಿಂದ ಎಲ್ಲರನ್ನೂ ಕೂಡ ಮೈಮರೆತು ಹೋಗುವಂತೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕೇವಲ ಅಲ್ಲಿರುವಂತಹ ಜನರಷ್ಟೇ ಅಲ್ಲ, ಆ ವೇಣುವಿನ ಧ್ವನಿ ಎಲ್ಲೆಲ್ಲಿ ಕೇಳಿಸ್ತಾ ಇರತ್ತೋ ಆ ಎಲ್ಲಾ ಕಡೆಯೂ ಕೂಡ ಇರುವಂತಹ ಸ್ತ್ರೀಯರು ಎಲ್ಲರೂ ಕೂಡ ತಮ್ಮ ತಮ್ಮ ಎಲ್ಲ ಕಾರ್ಯಗಳನ್ನು, ಉದಾಹರಣೆಗೆ ಅಡಿಗೆ ಮಾಡ್ತಾ ಇದ್ರು, ಮಧ್ಯದಲ್ಲೇನೆ ಬಿಟ್ಟು ಬಂದ್ಬಿಟ್ರು. ಮಗುವಿಗೆ ಏನೋ ಒಂದು ತಿನ್ನಿಸ್ತಾ ಇದ್ರು, ಮಧ್ಯದಲ್ಲೇನೆ ಬಿಟ್ಟು ಬಂದ್ರು. ಅದನ್ನು ನೋಡಿದಂತಹ ಅವರ ಬಂಧು ಬಾಂಧವರೆಲ್ಲರೂ ಕೂಡ ಹೇಳ್ತಾರೆ, ನೀವು ಈ ಕಾರ್ಯವನ್ನು ಮಧ್ಯದಲ್ಲೇನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ. ಯಾವುದೂ ಮಾತನ್ನು ಕೂಡ ಲೆಕ್ಕಿಸದೇನೆ ಆ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಕೃಷ್ಣ ಪರಮಾತ್ಮ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಬಂದು ಅವನ ವೇಣುನಾದವನ್ನು ಕೇಳ್ತಾ ಕೇಳ್ತಾ ಮೈಮರೆತು ಅಲ್ಲೇನೆ ಕುಳಿತು ಬಿಡ್ತಾರೆ. ಈ ರೀತಿಯಾಗಿ ಮಾಡುವ ಮೂಲಕ ಅಲ್ಲಿರುವಂತಹ ಎಲ್ಲಾ ಜನರನ್ನು ಕೂಡ ಸಂತೋಷಗೊಳಿಸಿದ. ಇಂತಹ ಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅಂತರ್ದತ್ತೆ ಸ್ಮತಾಸ ಮದಹರಣ ಕೃತೆ ತ್ವೇಕಯ ಕ್ರೀಡಮಾನಃ ಸ್ವಸ್ಕಂದಾರೋಹಣಾದ್ಯೈಃ ಪುನರಪಿಹಿತೋ ಗರ್ವಶಾಂತ್ಯೈ ಮೃಗಾಕ್ಷ್ಯಾಃ ಖಿನ್ನಾನಾಂ ಗೋಪಿಕಾನಾಂ ಬಹುವಿಧ ನೃತಿಭಿಃ ಯೋ ವಹನ್ ಪ್ರೀತಿಮಾವಿಃ ಪ್ರಾಪ್ತೋ ರಾಸೋತ್ಸವೇನ ನಿರಮಯದ ಬಲಾಃ ಪ್ರೀಯತಾಂ ಮೇ ಹರಿಸ್ಸಹ. ಈ ಶ್ಲೋಕದಿಂದ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಯಮುನಾ ತೀರದಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಗರ್ವದಿಂದ ಕೂಡಿದವರಾಗ್ತಾರೆ. ಯಾಕೆ ಅಂತಂದ್ರೆ, ನನ್ನ ಹತ್ತಿರ ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ, ಕೃಷ್ಣನೇ ಇದ್ದಾನೆ ಅಂತ ಎಲ್ಲರೂ ಕೂಡ ಗರ್ವದಿಂದ ಏನ್ ಮಾಡ್ತಾರೆ, ನನ್ನ ಹತ್ತಿರ ಬಿಟ್ಟು
ಯಾರ ಹತ್ರ ಕೂಡ ಕೃಷ್ಣನ್ ಹೋಗೋದಿಲ್ಲ, ದೇವರೇನೇ ನಮ್ಮ ಕೈಯಲ್ಲಿದ್ದಾರೆ ನೋಡ್ರಿ ಅಂತ ಗರ್ವದಿಂದ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಇದನ್ನೆಲ್ಲವನ್ನೂ ಕೂಡ ಗಮನಿಸಿದಂತಹ ಕೃಷ್ಣ ಅವರ ಗರ್ವವನ್ನು ಕಡಿಮೆ ಮಾಡಬೇಕು, ಇವರಿಗೆ ನಾನು ಸ್ವಲ್ಪ ಸಲಿಗೆಯನ್ನು ಕೊಟ್ಟಿದ್ದೇನೆ, ಅವರು ತಿರುಗಿ ನನ್ನ ತಲೆ ಮೇಲೇನೆ ಹತ್ತಿ ಕೂತಿದ್ದಾರೆ, ಇದನ್ನು ಅವರನ್ನು ತಲೆಯ ಮೇಲಿಂದ ಇಳಿಸಬೇಕು ಅಂತ ಹೇಳ್ತಾ ಅವನೇನ್ ಮಾಡ್ತಾನೆ, ಮೊದಲಿಗೆ ಎಲ್ಲಾ ಗೋಪಿಕಾಸ್ತ್ರೀಯರ ಜೊಡನೆ ಒಂದು ವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಮೊದಲಿಗೆ ಏನ್ ಮಾಡಿದ, ಒಬ್ಬ ಮುಗ್ಧಳಾದಂತಹ ಗೋಪಬಾಲೆಯನ್ ಜೊತೆಗೆ ಮಾತ್ರ ಹೊರಗಡೆ ಹೋಗ್ತಾನೆ. ಉಳಿದವರಿಂದ ತಪ್ಪಿಸಿಕೊಂಡು ಒಬ್ಬಳನ್ನು ಕರ್ಕೊಂಡು ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಹೋದಾಗ ಆ ಬಾಲೆ ಏನ್ ಮಾಡ್ತಾಳೆ, ಕೃಷ್ಣ ತನ್ನನ್ನು ಒಬ್ಬಳನ್ನೇ ಹಚ್ಕೊಂಡಿದ್ದಾನೆ ಅಂತ ಭ್ರಮಿಸ್ತಾಳೆ. ಭ್ರಮಿಸಿ ಏನ್ ಮಾಡ್ಲಿಕ್ಕೆ ಹೊರಟಾಳೆ, ಕೃಷ್ಣ ನನಗೆ ನಡೆದು ಕಾಲು ತುಂಬಾ ಸುಸ್ತಾಗಿಬಿಟ್ಟಿದೆ, ನನಗೆ ಕಾಲು ನೋವಾಗ್ತಾ ಇದೆ, ಆದ್ರಿಂದ ನೀನು ನನ್ನನ್ನು ಭುಜದ ಮೇಲೆ ಕೊಡಿಸ್ಕೊಂಡು ಹೋಗು ಅಂತ ಹೇಳ್ತಾಳೆ. ನೋಡಿ, ಒಂದು ಅಹಂಕಾರ ಅನ್ನೋದು ತಲೆಯ ಮೇಲೆ ಏರಿತು ಅಂತಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಸಾಕ್ಷಾತ್ ಪರಮಾತ್ಮನಿಗೆ ಈ ರೀತಿಯಾದಂತಹ ಆದೇಶವನ್ನು ಕೊಡ್ತಾರೆ. ಅದನ್ನು ನೋಡಿದಂತಹ ಕೃಷ್ಣ ಮೊದಲಿಗೆ ಏನ್ ಮಾಡ್ತಾನೆ, ಸರಿ ಆ ರೀತಿಯಾಗೇನೆ ಮಾಡ್ತೇನೆ ಅಂತೇಳಿ ತನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮಧ್ಯದಲ್ಲೇನೆ ಅವಳನ್ನು ಇಳಿಸಿ ಮಾಯ ಆಗಿಬಿಡ್ತಾನೆ. ಅವಳ ಸುತ್ತಮುತ್ತ ಹುಡುಕ್ತಾ ಇರ್ತಾಳೆ. ಇದೇ ರೀತಿಯಾಗಿ ಅಲ್ಲಿರುವಂತಹ ಎಲ್ಲಾ ಗೋಪಬಾಲರದೊಡನೆ ಇದೇ ರೀತಿಯಾಗಿ ಮಾಡ್ತಾನೆ. ಮಾಡಿದಾಗ ಅವರೆಲ್ಲರೂ ಕೂಡ ಸೇರ್ಕೊಳ್ತಾರೆ. ಯಾರಿಗೂ ಕೃಷ್ಣ ಕಾಣಿಸೋದಿಲ್ಲ. ತಿರುಗ್ತಾರೆ ಹುಡುಕ್ತಾರೆ, ಎಲ್ಲೂ ಕಾಣಿಸೋದಿಲ್ಲ. ಎಲ್ಲರೂ ಕೂಡ ಒಂದು ಪ್ರದೇಶಕ್ಕೆ ಬರ್ತಾರೆ. ನಿನಗ್ ಕಾಣಿಸಿದ್ನ ಅಂತ ಎಲ್ಲರೂ ಕೂಡ ಕೇಳ್ತಾರೆ. ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅವಾಗ ಅವ್ರು ಆಲೋಚನೆ ಮಾಡ್ತಾರೆ, ನಾವೇನಾದ್ರೂ ತಪ್ಪು ಮಾಡಿದ್ವಾ, ಯಾಕೆ ನಮ್ಮನ್ನು ಬಿಟ್ಟು ಕೃಷ್ಣ ಹೋದ ಅಂತ ಯೋಚನೆ ಮಾಡಿದಾಗ ಅವರು ಮಾಡಿದಂತಹ ಅಪರಾಧ ಅನ್ನೋದು ಅವರಿಗೆ ತಿಳಿಯತ್ತೆ. ನಾವು ಸಾಕ್ಷಾತ್ತಾಗಿ ಲೋಕಕ್ಕೆ ಸ್ವಾಮಿಯಾದಂತಹ ಪರಮಾತ್ಮನಿಗೇನೆ ನಮ್ಮ ಅಹಂಕಾರವನ್ನು ತೋರಿಸಿ ನನ್ನ ಭುಜದ ಮೇಲೆ ಕೂಡಿಸ್ಕೋ, ನಿನ್ನ ಭುಜದ ಮೇಲೆ ಕೂಡಿಸ್ಕೋ, ಈ ರೀತಿಯಾಗಿ ಆದೇಶವನ್ನು ನೀಡಿದ್ದೇವೆ. ಎಲ್ಲರೂ ಕೂಡ ಸರಿಯಾದದ್ದಲ್ಲ ಅಂತ ತಿಳಿದುಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಾವು ಮಾಡಿದಂತಹ ಕಾರ್ಯ ತಪ್ಪಾದದ್ದು, ನೀವು ನಮ್ಮನ್ನು ಕ್ಷಮಿಸಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದಾಗ ಅವಾಗ ಕೃಷ್ಣ ಸಂತುಷ್ಟನಾಗಿ ಆ ಸ್ತೋತ್ರವನ್ನೆಲ್ಲವನ್ನೂ ಕೂಡ ಮಾಡ್ತಾರೆ. ಅದರಿಂದ ಸಂತುಷ್ಟನಾದಂತಹ ಕೃಷ್ಣ ಪರಮಾತ್ಮ ಆ ಗೋಪಿಕಾಸ್ತ್ರೀಯರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಅವರ ಎಲ್ಲಾ ದುಃಖಗಳನ್ನು ಕೂಡ ಪರಿಹರಿಸಿ ಅವರನ್ನು ಸಂತೋಷದಿಂದ ಕೂಡಿದವರನ್ನಾಗಿ ಮಾಡ್ತಾನೆ. ಇಂತಹ ಕೃಷ್ಣ ಪರಮಾತ್ಮ ನನ್ನಲ್ಲಿ ಪ್ರೀತನಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಿಂದಲೇನೆ ತಿಳಿಯಬಹುದು, ನಾವು ಭಗವಂತನ ಹತ್ತಿರ ಹೋದಾಗ ಅಹಂಕಾರದಿಂದ ಹೋಗ್ಬಾರ್ದು. ನಾನು ಶ್ರೀಮಂತ, ನನಗಿಂತಲೂ ಕೂಡ ಉತ್ತಮನಾದವನು ಯಾವನೂ ಇಲ್ಲ ಅನ್ನುವಂಥ ಅಹಂಕಾರದಿಂದ ನಾವು ಹೋಗ್ಬಾರ್ದು. ಕಿಂತು ನಾವು ಭಕ್ತಿಯಿಂದಲೇನೆ ಹೋಗ್ಬೇಕು. ಭಕ್ತಿಯಿಂದ ಹೋಗಿಯೇನೆ ನಾವು ಪರಮಾತ್ಮನ ಎದುರುಗಡೆ ತಲೆಯನ್ನು ಬಗ್ಗಿಸಬೇಕು. ಇಲ್ಲದೆ ಹೋದ್ರೆ ನಾನು ಅವನಿಗಿಂತಲೂ ಕೂಡ ದೊಡ್ಡ ಸ್ಥಾನದಲ್ಲಿದ್ದೇನೆ, ಅವನ್ಯಾರು ನನಗೆ ಅಂತ ಅಹಂಕಾರದಿಂದ ಹೋದ್ವಿ ಅಂತಾದ್ರೆ ಆ ಕ್ಷಣದಲ್ಲಿ ಏನೂ ಆಗದೇ ಇರಬಹುದು. ಆದ್ರೆ ಎಂದೋ ಒಂದು ಅವನು ಹೊಡೆಯೋ ಏಟು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಅವನು ತಿರುಗಿ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಏಟನ್ನು ಭಗವಂತ ಕೊಡ್ತಾನೆ. ನಾವು ಎಷ್ಟು ಭಕ್ತಿಯಿಂದ ಅವನ ಹತ್ರ ಹೋಗ್ತೇವೋ ಅವನು ಕೂಡ ಅಷ್ಟೇ ನಮಗೆ ಸಂತೋಷ, ಸುಖ, ಹಣ ಇತ್ಯಾದಿಗಳನ್ನು ಕೊಡ್ತಾ ಹೋಗ್ತಾನೆ. ನಾವು ಯಾವಾಗ ಅಹಂಕಾರವನ್ನು ತೋರಿಸಿ ಇವನೇ ನನಗೆ ರಕ್ಷಣೆ ಮಾಡೋದು, ನಾನೇ ಇದನ್ನೆಲ್ಲವನ್ನು ಕೂಡ ಮಾಡಿದ್ದೆ ನಾನೇ, ಆದ್ರಿಂದಲೇನೆ ಹೇಳ್ತಾರೆ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರು ಕೂಡ ನಾವು ಭಗವಂತನು ನಮ್ಮಲ್ಲಿ ಇದ್ದುಕೊಂಡು ಈ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತೇಳಿ ನಾವು ಹೇಳಬೇಕೇ ಹೊರತು ನಮ್ಮಿಂದಲೇನೆ ಈ ಕಾರ್ಯ ಆಗಿದೆ ಅಂತ ನಾವು ಹೇಳಬಾರ್ದು. ಯಾಕೆ ಅಂತಂದ್ರೆ ಇವಾಗ ಕೆಲವರು ಹೇಳ್ತಾರೆ, ಈ ಕೆಲಸ ನಾನು ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ನೋಡ್ರಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಇಲ್ಲದೆ ಇದ್ರು ಹಾಗೆ ಆಗತ್ತೆ. ಒಂದು ಮನೆ ಕಟ್ಟೋದು, ಒಬ್ಬ ಇಂಜಿನಿಯರ್ ಇರ್ತಾನೆ, ಅವ್ರು ಕಟ್ಟಲಿಲ್ಲ ಇನ್ನೊಬ್ಬ ಇಂಜಿನಿಯರ್ ಬಂದಾದ್ರೂ ಕಟ್ತಾನೆ. ಆದ್ರಿಂದ ಇವನಿದ್ರೇನೆ ಆಗತ್ತೆ, ಇವನಿಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ ಯಾರು ಕೂಡ ತಿಳಿಯಬಾರದು. ನನ್ನಿಂದಲೇನೆ ಈ ಕಾರ್ಯ ಅನ್ನೋದು ಉಂಟಾಯ್ತು ಅಂತ ಯಾವಾಗ ಮನುಷ್ಯನಿಗೆ ಅಹಂಕಾರ ಅನ್ನೋದು ಬರುತ್ತೋ ಅವಾಗ ಅವನ ಪತನ ಅನ್ನೋದು ಪ್ರಾರಂಭವಾಯಿತು ಅಂತ ತಿಳಿಯಬೇಕು. ಆದ್ದರಿಂದ ಇಂತಹ ಅಹಂಕಾರ ನಾವು ನಮ್ಮ ಒಟ್ಟಿಗಿರುವಂತಹ ವ್ಯಕ್ತಿಗಳ ಜೊತೆಗೇನೆ ತೋರಿಸಿದ್ರೇನೆ ಸಹಿಸೋದಿಲ್ಲ.
ಅಂತದ್ದು ನೀನು ಭಗವಂತನಲ್ಲಿ ತೋರಿಸ್ದೆ ಅಂತಂದ್ರೆ ಪರಮಾತ್ಮ ಸುಮ್ಮನೆ ಬಿಡ್ತಾನ? ಬಿಡೋದೇ ಇಲ್ಲ. ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡಬೇಕು, ಅವ್ರಿಗೆ ಯಾವ ರೀತಿಯಾಗಿ ಸರಿಯ ದಾರಿಯಲ್ಲಿ ತರಬೇಕು, ಅದೆಲ್ಲವೂ ಕೂಡ ಅವನಿಗೆ ಗೊತ್ತಿದ್ದೇ ಆಗಿದೆ. ಆದ್ದರಿಂದಲೇನೆ ಅವನು ಏನ್ ಮಾಡಿದ, ಈ ಗೋಪಿಕಾ ಸ್ತ್ರೀಯರಲ್ಲಿರುವಂತಹ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರನ್ನು ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನ ಲೀಲೆಯಿಂದ ಒಬ್ಬೊಬ್ಬರ ಜೊತೆಗೆ ಇದ್ದುಕೊಂಡು ಮಾಯ ಆಗ್ದ. ತಕ್ಷಣದಲ್ಲಿ ಎಲ್ಲರೂ ಕೂಡ ಸೇರಿದ್ರು. ನಾವು ಮಾಡಿದಂತಹ ಅಪರಾಧ ಇಂತಹದ್ದು, ನಮ್ಮನ್ನು ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದ ಕೂಡಲೇನೆ ಆ ಕೃಷ್ಣ ಪರಮಾತ್ಮ ಅವರನ್ನು ಕ್ಷಮಿಸಿ ಅವರ ಪ್ರಾರ್ಥನೆಗೆ ಮೆಚ್ಚಿ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರಕ್ಕೆ ಮೆಚ್ಚಿ ಅವರ ಪ್ರಾರ್ಥನೆಯನ್ನು ಕೇಳಿ ಅವರೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟಾಗಲಿ ಅಂತೇಳಿ ಪರಮಾತ್ಮನು ಅನುಗ್ರಹವನ್ನು ಮಾಡ್ತಾನೆ. ಇಂತಹ ಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಿಸಲಿ ಅಂತೇಳಿ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಯಾವ ವಿಷಯವನ್ನು ಹೇಳಿದರು, ಅದರಲ್ಲಿ ಬರುವಂತಹ ಕಥಾಭಾಗ ಏನು ಎನ್ನುವಂತಹ ವಿಷಯವನ್ನು ನಾವು ನಾಳೆಯ ದಿವಸ ತಿಳಿಯೋಣ ಅಂತ ಹೇಳ್ತಾ, ಇಷ್ಟರವರೆಗೆ ಹೇಳಿರುವಂತಹ ವಿಷಯದಲ್ಲಿ ಏನಾದರೂ ದೋಷಗಳಿದ್ರೆ ಅದು ನಂದು, ಇದರಲ್ಲಿ ಏನಾದರೂ ಗುಣಗಳು ಅಂತಿದ್ರೆ ಅದನ್ನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ತಿದ್ದಿ ಈ ಸ್ಥಾನದಲ್ಲಿ ಕೂಡಿಸಿದಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೇನೆ ಸೇರತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.